कृष्णायादवेन्द्राय ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ಹರಿ ಓಂ. ಇವಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅತಿ ಪ್ರಸಿದ್ಧವಾದ ಇಡೀ ಜಗತ್ತೇ ಒಂದು ಯಾಗ ಸ್ಥಳದಲ್ಲಿ ಬಂದು ನೆರವೇರಿದೆ. ಎಲ್ಲ ಆ ವೈಭವವನ್ನು ನೋಡಲಿಕ್ಕೆ ಎಲ್ಲರೂ ಬಂದಿದ್ದಾರೆ, ಯಾರು ಬರಲಿಲ್ಲ ಅಂತಾರೆ, ಎಲ್ಲರೂ ಬಂದಿದ್ದಾರೆ ಅಂತ ಹೇಳುವಾಗ ಈಗ ಯುಧಿಷ್ಠಿರ ಯಜ್ಞದ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದ. ಎಲ್ಲರೂ ನೋಡ್ತಾ ಇದ್ದಾರೆ, ವೇದವ್ಯಾಸರು ನೋಡ್ತಾ ಇದ್ದಾರೆ, ಅಲ್ಲಿ ಏನು ಪ್ರಶ್ನೆಪ್ಪ. ಆಮೇಲೆ ಪರಶುರಾಮಾಚಾರ್ಯರು ನೋಡ್ತಾ ಇದ್ದಾರೆ. ಏನೋ ಒಂದು ಪ್ರಶ್ನೆ ಕೇಳಿದ ಯುಧಿಷ್ಠಿರ. ಏನು ಪ್ರಶ್ನೆ ಕೇಳಿದ ಎಲ್ರಿಗೂ ಕುತೂಹಲ. ಏನು ಪ್ರಶ್ನೆ ಕೇಳಿದ್ದು? ಅಲ್ಲ, ಯುಧಿಷ್ಠಿರ ಯಾರ ಹತ್ರ ಕೇಳಿದ ಅಂತೆ? ಅವರು ಭೀಷ್ಮಾಚಾರ್ಯರ ಹತ್ರ ಕೇಳಿದ್ದಾನೆ. ಭೀಷ್ಮಾಚಾರ್ಯರು ಎಲ್ರಿಗೂ ಗೊತ್ತಿತ್ತು. ಆಯಿತಾ. ಸೊ ಭೀಷ್ಮಾಚಾರ್ಯರನ್ನೇ ಯಾಕೆ ಕೇಳಿದ್ರು ಯಾರು? ಯುಧಿಷ್ಠಿರ. ಅಥವಾ ಅಗ್ರಪೂಜೆ ಕೃಷ್ಣನಿಗೆ ಕೊಡೋ ವಿಷಯದಲ್ಲಿ ಏನಾದರೂ ಸಂಶಯ ಯುಧಿಷ್ಠಿರನಿಗಿತ್ತ? ಇಲ್ಲವೇ ಇಲ್ಲಪ್ಪ. ಭಗವಂತ ಸಾಕ್ಷಾತ್ ಎದುರುಗಡೆ ಇರುವಾಗ ಅಗ್ರಪೂಜೆಗೆ ಇನ್ನು ಯಾರಾದರೂ ಅದಕ್ಕೆ ಎಲಿಜಿಬಲ್ ಆಗ್ತಾರಾ? ಇಲ್ಲವೇ ಇಲ್ಲ ಅಲ್ವಾ. ಆದರೆ ಇಲ್ಲಿ ನೆರೆದ ಸಭೆಯಲ್ಲಿ ಎಲ್ಲರಿಗೂ ಗೊತ್ತಿದೆಯಾ ಅಂತೇಳಿದರೆ ರಾಜರುಗಳಿಗೆಲ್ಲ ಗೊತ್ತೇ ಇಲ್ಲ. ರಾಜರುಗಳು ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ಅರೆ ಕೃಷ್ಣ ನಮ್ಮೊಟ್ಟಿಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರುವಂಥ ಶ್ರೀಕೃಷ್ಣ ಅವನು ಹೇಗೆ ಭಗವಂತ ಆಗೋದು? ಭಗವಂತ ಅಂದರೆ ನಾವು ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ ಅವರ ಮನಸ್ಸಿನಲ್ಲಿದೆ. ಅಂತೇಳಿದರೆ ಕೃಷ್ಣ ಎದುರುಗಡೆನೇ ಭಗವಂತ ಇದ್ದರೂ ಇವರಿಗೆ ಗೊತ್ತಿಲ್ಲ ಅವನೇ ಭಗವಂತ ಅಂತೇಳಿ. ಅದನ್ನು ಮೊದಲು ಸಾಬೀತುಪಡಿಸಿ ಆಮೇಲಿಂದ ಪೂಜೆಗೆ ಕೂತುಗೊಳಿಸುವ, ಅಗ್ರ ಪೂಜೆಗೆ ಕೂತ್ಕೊಳಿಸುವ ಅನ್ನುವಂಥದ್ದು ರಾಜ ಯುಧಿಷ್ಠಿರನ ಒಂದು ತಿಳುವಳಿಕೆ, ತುಂಬ ಉತ್ತಮ ತಿಳುವಳಿಕೆ. ಆಯಿತಾ. ಹಾಗಾದರೆ ಮತ್ತೆ ಪುನಃ ಮಧ್ವಾಚಾರ್ಯರು ತಾಮನೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಅಲ್ಲ, ಅಲ್ಲಿ ಇವ್ರು ಬಂದಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಎಲ್ಲ ಇದ್ದಾರೆ. ಅಲ್ಲ, ಈ ದೇವತೆಗಳು ಅವರು ಯಾವ ವೇಷದಲ್ಲಿದ್ದಾರೆ? ಮನುಷ್ಯ ವೇಷದಲ್ಲಿ. ಮನುಷ್ಯ ವೇಷದಲ್ಲಿ ಇರುವ ದೇವತೆಗಳನ್ನು ಗುರುತಿಸ್ಲಿಕ್ಕಾಗತ್ತಾ? ಇಲ್ಲ. ಅದು ಒಂದು ಹೌದೇ. ಹಾಗಾದರೆ ಅವರನ್ನು ಕೇಳೋದು ಸರಿಯಾಗೋದಿಲ್ಲ. ಇನ್ನು ದೊಡ್ಡ ದೊಡ್ಡ ಮುನಿಗಳು ಬಂದಿದ್ದಾರೆ, ಆ ಮುನಿಗಳ ಪರಿಚಯ ಈ ರಾಜರುಗಳಿಗಿಲ್ಲ. ಹಾಗಾದರೆ ಅವರಿಗೆ ಕೇಳಲಿಕ್ಕಾಗತ್ತಾ? ಇಲ್ಲ. ಯಾಕಂತೇಳಿದರೆ ಕೇಳಿದ್ದು, ಅವರು ಹೇಳಿದ್ದು ಇಡೀ ಸಭೆಗೆ ಒಪ್ಪಿಕೊಳ್ಳುವ ಹಾಗೆ ಇರಬೇಕು. ಅದಕ್ಕೋಸ್ಕರ ಏನು ಮಾಡಿದ ಯುಧಿಷ್ಠಿರ? ಭೀಷ್ಮಾಚಾರ್ಯರನ್ನು ಕೇಳಿದ. ಭೀಷ್ಮಾಚಾರ್ಯರು ಅಂತ ಹೇಳಿದರೆ ಅತ್ಯಂತ ಅದು ಬಹಳ ಎತ್ತರದ ವ್ಯಕ್ತಿತ್ವ. 525 ವರ್ಷ ವಿದ್ಯಾಭ್ಯಾಸನೆ ಮಾಡಿದ್ದಾರೆ ಅಂತೇಳಿದರೆ ಅವರು ಮಾಡಿದ ಆ ಭೀಷ್ಮ ಪ್ರತಿಜ್ಞೆ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಅದು ಏನದು ಪ್ರಸಿದ್ಧಿ ಅದು. ಆದ್ದರಿಂದ ಭೀಷ್ಮಾಚಾರ್ಯರು ಎಲ್ರಿಗೂ ಗೊತ್ತಿರುವವರು. ಆದ್ದರಿಂದ ಇನ್ನೂ ಏನಾದರೂ ಕಾರಣ ಇದೆಯಾ ಅಂತ ಈಗ ಒಂದು ಪ್ರಶ್ನೆ. ವೈನರೇ, ನೆಕ್ಸ್ಟ್ ಶ್ಲೋಕ. ಸರ್ವಶಾಸ್ತ್ರವಿದಂ ಭೀಷ್ಮಂ ಜಾನಂತ್ಯೇತೆ ನೃಪಾಪಿ ತಸ್ಮಾತ್ ಭೀಷ್ಮಂ ಪೃಚ್ಛತ್ ಸ ಕುಲವೃದ್ಧತ್ವತಸ್ತತಃ. 249ನೇ ಶ್ಲೋಕ. ಈ ಎಲ್ಲ ರಾಜರು ಕೂಡ ಯಾವ ಕಾರಣದಿಂದ ಭೀಷ್ಮಾಚಾರ್ಯರನ್ನು ಸರ್ವಶಾಸ್ತ್ರಗಳನ್ನು ಬಲ್ಲವರನ್ನಾಗಿ ತಿಳಿಯುತ್ತಾರೋ, ಅಂದರೆ ಎಲ್ಲ ರಾಜರಿಗೂ ಭೀಷ್ಮಾಚಾರ್ಯರೆಂದರೆ ಅವರು ಎಲ್ಲ ಶಾಸ್ತ್ರಗಳನ್ನು ತಿಳಿದವರು ಎಂದು ತಿಳಿದಿದ್ದರು. ಆ ಕಾರಣದಿಂದಲೂ ಹಾಗೆ ಮನೆತನದಲ್ಲಿ ಅತಿ ಹಿರಿಯರಾದ್ದರಿಂದಲೂ ಆ ಧರ್ಮರಾಜನು ಭೀಷ್ಮಾಚಾರ್ಯರನ್ನು ಪ್ರಶ್ನೆ ಕೇಳುತ್ತಾನೆ. ಸರ್ವಶಾಸ್ತ್ರವಿದಂ ಭೀಷ್ಮಂ ಜಾನಂತಿ ಏತೇ ನೃಪಾ ಅಪಿ ತಸ್ಮಾದ್ ಭೀಷ್ಮಂ ಅಪೃಚ್ಛತ್ ಸ
ಸ ಕುಲವೃದ್ಧ ಕುಲವೃದ್ಧತ್ವತಸ್ತಥಾ. ಭೀಷ್ಮಾಚಾರ್ಯರನ್ನು ಕೇಳಿದ್ದು ಭೀಷ್ಮರ ಪ್ರತಿಜ್ಞೆ, ಭೀಷ್ಮರ ಅತ್ಯಂತ ಎತ್ತರದ ವ್ಯಕ್ತಿತ್ವ. ಸೊ ಎಲ್ಲ ಸರ್ವಶಾಸ್ತ್ರವಿದಂ, ಎಲ್ಲ ಶಾಸ್ತ್ರವನ್ನು ತಿಳಿದುಕೊಂಡಿರುವ ಭೀಷ್ಮಾಚಾರ್ಯರು. ಅಂದರೆ 500 ವರ್ಷ ವಿದ್ಯಾಭ್ಯಾಸವೇ ಮಾಡಿದ್ದಾರೆ ಅಂತ ಹೇಳಿದರೆ ಯಾವ ಶಾಸ್ತ್ರವೂ ಒಂದು ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿದರೆ ಭೀಷ್ಮಾಚಾರ್ಯರು ಇಷ್ಟೊಂದು ವಿದ್ಯಾಭ್ಯಾಸ ಇಷ್ಟೊಂದು ವರ್ಷ ಮಾಡಿದ್ದಾರೆ ಅನ್ನುವಂಥದ್ದು ಜಗತ್ ಪ್ರಸಿದ್ಧವಾಗಿದೆ, ಎಲ್ಲ ರಾಜರುಗಳಿಗೂ ಗೊತ್ತಿರುವಂಥ ವಿಷಯ. ಆದ್ದರಿಂದ ಸರ್ವಶಾಸ್ತ್ರವಿದಂ ಭೀಷ್ಮಂ ಜಾನಂತಿ ಏತೇ ನೃಪ ಅಪಿ. ಏತೇ ನೃಪ, ಆ ಸಭೆಯಲ್ಲಿ ನೆರವೇರಿದ ರಾಜರುಗಳು ಅವರಿಗೂ ಗೊತ್ತಿದೆ ಈ ವಿಷಯ. ಏತೇ ನೃಪ, ಈ ರಾಜರುಗಳು ಜಾನಂತಿ ಅಪಿ, ಈ ವಿಷಯ ತಿಳಿದಿದ್ದಾರೆ ಭೀಷ್ಮಾಚಾರ್ಯರ ಬಗ್ಗೆ. ಜಾನಾತಿ ಜಾನಂತಿ, ಜಾನಾತಿ ಅಂತೇಳಿದರೆ ಏಕವಚನ, ಜಾನಂತಿ ಅಂತೇಳಿದರೆ ಬಹುವಚನ. ಅವರು ತಿಳಿದಿದ್ದಾರೆ ಕೂಡ, ಅಪಿ ಅವ್ರು ತಿಳಿದಿದ್ದಾರೆ ಕೂಡ. ಹಾಗಾದರೆ ಎಲ್ಲ ರಾಜರುಗಳಿಗೆ ಗೊತ್ತಿರುವಂಥವರೇ ಆಗಬೇಕು, ಅತ್ಯಂತ ಎತ್ತರದ ವ್ಯಕ್ತಿತ್ವ ಆಗಬೇಕು ಅಂತ ಯುಧಿಷ್ಠಿರ ಏನು ಯೋಚನೆ ಮಾಡಿದ್ನೋ ಸರಿಯಾಗಿಯೇ ಇದೆ. ತಸ್ಮಾತ್, ಆದ್ದರಿಂದ ಭೀಷ್ಮಂ ಅಪೃಚ್ಛತ್, ಭೀಷ್ಮನನ್ನು ಭೀಷ್ಮಾಚಾರ್ಯರನ್ನು ಯುಧಿಷ್ಠಿರ ಮಹಾರಾಜ ಅಪೃಚ್ಛತ್ ಪ್ರಶ್ನೆ ಮಾಡಿದರು. ಭೀಷ್ಮಾಚಾರ್ಯರೇ ಒಂದು ವಿಷಯ ಹೇಳಿ. ಮತ್ತೆ ಇನ್ನೇನು? ಆ ಭೀಷ್ಮಾಚಾರ್ಯರು ಕುಲವೃದ್ಧತ್ವತಃ ತಥಾ, ಹಾಗೇನೆ ತಥಾ ಕುಲವೃದ್ಧ ಅಂತೇಳಿದರೆ ಭೀಷ್ಮಾಚಾರ್ಯರು ಎಲ್ಲರಿಗೂ ಹಿರಿಯರು. ಇಲ್ಲ, ಅವ್ರ ಚಿಕ್ಕಪ್ಪ ಕೂಡ ಬರಲಿಲ್ವಾ? ಅಥವಾ ದೊಡ್ಡಪ್ಪ ಯಾರು? ಬಾಲ್ಯಿಕ ಮಹಾರಾಜರು. ಬಾಲ್ಯಿಕ ಮಹಾರಾಜರನ್ನು ಜನ ಮರ್ತೇ ಬಿಟ್ಟಿದ್ದಾರೆ. ಯಾಕಂತೇಳಿದ್ರೆ ಅವರು ಪುತ್ರ ಧರ್ಮದಲ್ಲಿ ಈ ದೇಶ ಬಿಟ್ಟು ಹೋಗಿದ್ದಾರಲ್ವಾ ಬೇರೆ ದೇಶಕ್ಕೆ. ಅವ್ರದ್ದು ಯಾರಿಗೂ ಪರಿಚಯನೇ ಇಲ್ಲ. ಈಗ ನಮಗೆ ಏನಂತೇಳಿದರೆ 2 ತಿಂಗಳ ಹಿಂದೆ ನಾವು ಒಬ್ಬರನ್ನು ನೋಡಿದ್ದೇವೆ, ಆಮೇಲಿಂದ ನೋಡಲಿಲ್ಲ ಅಂತೇಳಿದರೆ ನೆಕ್ಸ್ಟ್ ಅವ್ರು ಸಿಕ್ಕಿದಾಗ ನಮಗೆ ಪರಿಚಯನೇ ಇರೋದಿಲ್ಲ. ಸೊ ನಮ್ಮದು ನಾವು ಅಷ್ಟು ಬುದ್ಧಿವಂತರು ಅಂತೇಳಿದರೆ, ನಮ್ಮ ಮೆಮರಿ ಅಂತೇಳಿದರೆ, ನಮ್ಮದು ನೆನಪು ಶಕ್ತಿ ಅಂತೇಳಿದರೆ ಅಷ್ಟೇ. 6 ತಿಂಗಳು ಒಬ್ಬರನ್ನು ನೋಡಲಿಲ್ಲ, ಮತ್ತು ಅವರು ಸಿಕ್ಕಿದರೆ ನಿಮ್ಮನ್ನೆಲ್ಲ ನೋಡಿದಾಗಿದೆ. ಅಂದರೆ ದಿನ ನೋಡ್ತಾ ಇದ್ದರೆ ಮಾತ್ರ ಅದು ಒಂದು ನೆನಪಿನಲ್ಲಿ ಉಳಿತಾರೆ, ಇಲ್ಲ ಅಂದರೆ ನೆನಪಿನಿಂದ ಹೋಗಿರ್ತಾರವರು ಅಂತ. ಸೊ ಆದರೆ ಈ ಭೀಷ್ಮಾಚಾರ್ಯರು ಕುಲವೃದ್ಧರು, ಪ್ರತಿದಿನ ನೋಡ್ತಾ ಇರುವಂಥ ಜನರೆಲ್ಲ, ಪ್ರಜೆಗಳೆಲ್ಲ ನೋಡ್ತಾ ಇರ್ತಾರೆ. ರಾಜರುಗಳಿಗೂ ಚಿರಪರಿಚಿತರು. ಯಾರು? ಭೀಷ್ಮಾಚಾರ್ಯರು ಕುಲವೃದ್ಧರು. ಈ ಕುಲದಲ್ಲಿ, ಕುರುಕುಲದಲ್ಲಿ ಎಲ್ಲರೂ ಪಿತಾಮಹ ಅಜ್ಜ ಅಂತ ಕರೀತಾರೆ. ಅಂತಾದರೆ ಒಬ್ಬರಿಗೆ ಕರೆಯೋದು ಭೀಷ್ಮಾಚಾರ್ಯರಿಗೆ ಕರೆಯೋದು. ಹಾಗೆ ಕುಲವೃದ್ಧರಾಗಿದ್ದಾರೆ. ಆದ್ದರಿಂದಲೂ ಹಾಗಾದರೆ ಭೀಷ್ಮಾಚಾರ್ಯರನ್ನೇ ಕೇಳಿದ್ದಾನೆ ಯುಧಿಷ್ಠಿರ ಅನ್ನುವಂಥದ್ದು 200 ಈ ಶ್ಲೋಕಕ್ಕೆ. ಆ ರಾಜರುಗಳೆಲ್ಲ ಭೀಷ್ಮಾಚಾರ್ಯರನ್ನು ಏತೇ ನೃಪ, ಈ ರಾಜರುಗಳೆಲ್ಲ ಜಾನಂತಿ ಅಪಿ ಭೀಷ್ಮಂ, ಭೀಷ್ಮಾಚಾರ್ಯರನ್ನು ತಿಳಿದೇ ಇದ್ದಾರೆ. ಅದು ಅಲ್ಲದೆ ಏನಂತ ತಿಳಿದಿದ್ದಾರೆ? ಅವರು ಸರ್ವಶಾಸ್ತ್ರವಿದಂ, ಸಕಲ ಶಾಸ್ತ್ರಗಳನ್ನೂ ಬಲ್ಲವರು. ಆದ್ದರಿಂದ ಏನಾದರೂ ಕೇಳುವುದಿದ್ರೆ ಭೀಷ್ಮಾಚಾರ್ಯರ ಹತ್ರ ಕೇಳಿದರೆ ಅವರು ಹೇಳಿದ ಉತ್ತರ ಎಲ್ಲರಿಗೂ ಸಮರ್ಪಕ. ಅವರು ಶಾಸ್ತ್ರ ತಿಳಿದಿದ್ದಾರೆ, ಆದ್ದರಿಂದ ಸರಿಯಾಗಿ ಹೇಳಿದ್ದಾರೆ ಅಂತ. ಅಲ್ಲದೆ ಕುಲವೃದ್ಧರು, ಎಲ್ಲರೂ ಅವರನ್ನು ಪಿತಾಮಹ ಅಂತ ಹೇಳ್ತಾರೆ. ಹಾಗಾದರೆ ಅವ್ರ ಹತ್ರ ಕೇಳದೆ ಇನ್ಯಾರ ಹತ್ರ ಕೇಳುವಂಥದ್ದು? ಆದ್ದರಿಂದ ಧರ್ಮರಾಜ ಅವರನ್ನೇ ಕೇಳಿದ. ಭೀಷ್ಮಾಚಾರ್ಯರು 525 ವರ್ಷಗಳಷ್ಟು ದೀರ್ಘಕಾಲದ ಅಧ್ಯಯನ ಮಾಡಿದವರು ಅನ್ನುವಂಥದ್ದು ಆಗಿನ ಕಾಲದ ಜನಕ್ಕೆ ವಿಶೇಷವಾಗಿ ತಿಳಿದಿತ್ತು. ಆಮೇಲೆ ಯಜ್ಞಕರ್ತೃ ಯಾರು? ಪಾಂಡವರು, ಯುಧಿಷ್ಠಿರ. ಅಂದರೆ ಈ ಪಾಂಡವರ ಕೌರವರ ಒಂದೇ ಕುಲ ತಾನೇ ಅದು. ಪಾಂಡುವಿನ ಮಕ್ಕಳು ಪಾಂಡವರು, ಅಲ್ಲಿ ಕೌರವರು ಅಂತ. ಆದರೆ ಕುರುವಂಶ ಅಂತ ಹೇಳಿದರೆ ಪಾಂಡವರು ಬರ್ತಾರೆ ಅದರಲ್ಲಿ, ಕೌರವರು ಬಂದರು, ಪಾಂಡವರು ಬಂದರು. ಹಾಗಾದರೆ ಕುರು ವಂಶದಲ್ಲಿ ಅತ್ಯಂತ ಹಿರಿಯರು ಅಂತ ಹೇಳಿದರೆ ಪಿತಾಮಹ ಯಾರು? ಭೀಷ್ಮಾಚಾರ್ಯರು. ಹಾಗೆ ಒಂದು ಕಡೆ ಜ್ಞಾನವೃದ್ಧತ್ವ, ಇನ್ನೊಂದು ಕಡೆ ವಯೋವೃದ್ಧತ್ವ. ಜ್ಞಾನಿಗಳು ಆಮೇಲೆ ವಯಸ್ಸಿನಲ್ಲಿಯೂ ಅತ್ಯಂತ ಹಿರಿಯರು ಅಂತ ಹೇಳಿದರೆ ಅವರನ್ನೇ ಕೇಳಬೇಕಪ್ಪ ಅಂತ ಎಲ್ಲರೂ ಹೇಳ್ತಾರಲ್ವ.
ಆ ರೀತಿ ಧರ್ಮರಾಜ ಕೇಳಿದ್ದಾನೆ ಅನ್ನುವಂಥದ್ದು ಬಾಲಿಕ ಮಹಾರಾಜರದ್ದು ಹೇಳಿ ಆಯಿತು. ಸೊ ಹೀಗೆ ಎಲ್ಲರಿಗೂ ಏನು ಒಂದು ಹಿರಿಯರಾದ ಜ್ಞಾನವೃದ್ಧರಾದ ಭೀಷ್ಮಾಚಾರ್ಯರನ್ನು ಕೇಳಿದ್ದು, ಅವರು ಹೇಳುವಂತಹ ಉತ್ತರ ಎಲ್ಲರಿಗೂ ಸಮರ್ಪಕವಾಗಿಯೇ ಕಾಣ್ತದೆ ಅನ್ನುವಂಥದ್ದು ತಿಳ್ಕೊಂಡ ಯುಧಿಷ್ಠಿರ ಪ್ರಶ್ನೆಯನ್ನು ಕೇಳಿದ್ದಾನೆ. ಯಾವ ವಿಷಯ ಅಂತ ನಮಗೆ ಗೊತ್ತು, ಆದರೆ ಕೇಳಿದ ಏನದು ಪ್ರಶ್ನೆ ಸರಿಯಾಗಿ ಪೂರ್ತಿ ವಿಶದವಾಗಿ ಏನು ಅಂತ ನೋಡುವ. ವೈಲಾರೆ ನೆಕ್ಸ್ಟ್ ಶ್ಲೋಕ. ಪಿತಾಮಹಾಗ್ರ ಪೂಜಾಷ್ಟಃ ಕೋತ್ರ ಲೋಕ ಸಮಾಗಮೆ ಬ್ರಹ್ಮಶರ್ವಾದಯಸ್ತಾತ್ರ ಸಂತಿ ರಾಜಾನ ಏವ ಚ. 250ನೇ ಶ್ಲೋಕ. ಭೀಷ್ಮಾಚಾರ್ಯರನ್ನು ಧರ್ಮರಾಜನು ಏನು ಕೇಳಿದನೆಂದರೆ, ಎಲ್ಲೋ ಪಿತಾಮಹನೇ, ಎಲ್ಲಾ ಜನರ ಮಿಲನದ ಈ ಯಜ್ಞ ಮಂಟಪದಲ್ಲಿ ಆದಿಯಲ್ಲಿ ಪೂಜೆಗೆ ಯೋಗ್ಯನು ಯಾರು? ಬ್ರಹ್ಮ, ರುದ್ರಾದಿ ಎಲ್ಲ ದೇವತೆಗಳು, ಎಲ್ಲ ರಾಜರು ಕೂಡ ಈ ಯಜ್ಞ ಸ್ಥಳದಲ್ಲಿ ಇದ್ದಾರೆ. ಪಿತಾಮಹಾಗ್ರ್ಯ ಪೂಜಾರ್ಹ ಕೋ ಅತ್ರ ಲೋಕ ಸಮಾಗಮೇ ಬ್ರಹ್ಮ ಶರ್ವಾದಯಶ್ಚಾತ್ರ ಸಂತಿ ರಾಜಾನ ಏವ ಚ. ಧರ್ಮರಾಜ ಅಂದರೆ ಯಜ್ಞಕರ್ತೃ ಮಹಾರಾಜ ಯುಧಿಷ್ಠಿರ ಕೇಳ್ತಾ ಇರುವಂಥ ಪ್ರಶ್ನೆ ಏನಂತ ಹೇಳಿದರೆ, ಭೀಷ್ಮಾಚಾರ್ಯರನ್ನು ಕುರಿತು, ಪಿತಾಮಹ ಭೀಷ್ಮಾಚಾರ್ಯರೇ, ಈಗ ಕೋ ಅತ್ರ ಲೋಕ ಸಮಾಗಮೆ, ಅತ್ರ ಲೋಕ ಸಮಾಗಮೆ ಅಂತ ಹೇಳಿದರೆ ಇಲ್ಲಿ, ಅತ್ರ ಅಂದರೆ ಇಲ್ಲಿ, ಕುತ್ರ ಅಂದರೆ ಎಲ್ಲಿ, ಸರ್ವತ್ರ ಅಂದರೆ ಎಲ್ಲ ಕಡೆಯಲ್ಲಿ, ಅನ್ಯತ್ರ ಅಂದರೆ ಇಲ್ಲಿ ಇಲ್ಲ ಇನ್ನೊಂದು ಕಡೆಯಲ್ಲಿ. ಸೊ ಹೀಗೆ ಅತ್ರ ಅನ್ನುವಂಥ ಶಬ್ದ, ತತ್ರ ಅಂದರೆ ಅಲ್ಲಿ, ಅತ್ರ ಅಂದರೆ ಇಲ್ಲಿ, ಕುತ್ರ ಅಂದರೆ ಎಲ್ಲಿ, ಹೀಗೆ. ಈಗ ಅತ್ರ ಲೋಕ ಸಮಾಗಮೆ, ಲೋಕ ಇಡೀ ಪ್ರಪಂಚನೇ ಲೋಕ ಸಮಾಗಮೆ ಬಂದುಬಿಟ್ಟಿದೆ ಇಲ್ಲಿ ಅಲ್ವಾ ಭೀಷ್ಮಾಚಾರ್ಯರೇ ಪಿತಾಮಹ? ಹೌದು, ಏನಾಗಬೇಕೀಗಿತ್ತು ಈಗ ಹಾಗಾದರೆ? ಇಲ್ಲಿ ಪಿತಾಮಹ ಬ್ರಹ್ಮ ಶರ್ವಾದಯ ಚ ಅತ್ರ, ಅತ್ರ ಬ್ರಹ್ಮದೇವರು ಇದ್ದಾರೆ ಇಲ್ಲಿ, ಶರ್ವಾದಯ ರುದ್ರದೇವರು, ಇಂದ್ರದೇವರು, ಎಲ್ಲ ದೇವತೆಗಳು, ಆದಯ ಮೊದಲಾದವರು ಅಂದರೆ ಬ್ರಹ್ಮಶರ್ವ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಅತ್ರ ಸಂತಿ ಇಲ್ಲಿ ಇದ್ದಾರೆ. ಅಸ್ತಿ ಅಂದರೆ ಒಬ್ಬ ಇದ್ದಾನೆ, ಸಂತಿ ಅಂದರೆ ತುಂಬ ಜನರು ಇದ್ದಾರೆ. ರಾಜಾನ ಏವ ಚ, ಎಲ್ಲ ರಾಜರುಗಳು ಬಂದುಬಿಟ್ಟಿದ್ದಾರೆ. ರಾಜಾನ ಏವ, ರಾಜರುಗಳು, ಎಲ್ಲ ರಾಜರುಗಳು, ಎದುರುಗಡೆ ಕೂತವರೆಲ್ಲ ದೊಡ್ಡ ದೊಡ್ಡ ದೇಶದ ರಾಜರುಗಳು, ಅವರು ಕೂಡ ಚ, ಅವರೂ ಕೂಡ ಬಂದಿದ್ದಾರೆ ಅಲ್ವಾ ಅಂತೇಳಿದರೆ ಇಡೀ ಪ್ರಪಂಚನೇ ಇಲ್ಲಿ ನೆರವೇರಿದೆ ಅಲ್ವಾ ಪಿತಾಮಹ? ಹೌದು. ಈಗ ನಂದು ಪ್ರಶ್ನೆ ಏನಂತೇಳಿದರೆ ಪಿತಾಮಹ, ಕೋ ಅಂದರೆ ಯಾರು, ಅತ್ರ ಅಂತೆಲ್ಲ ಆಯ್ತಲ್ಲ, ಕೋ ಅಂದರೆ ಯಾರು, ಕೋ ಅತ್ರ, ಕೋ ಅಗ್ರ್ಯ ಪೂಜಾರ್ಹ. ಈಗ ಅಗ್ರ್ಯ ಪೂಜೆ ಅಂತ ಇದೆಯಲ್ಲ, ಅಗ್ರ ಪೂಜೆ ಅಂತೇಳಿದರೆ ಎಲ್ಲ ಇಡೀ ಪ್ರಪಂಚ ಇಲ್ಲಿ ನೆರವೇರಿದೆ. ಇಲ್ಲಿ ನೆರವೇರಿದ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಅವರಿಗೆ ಅಗ್ರ ಪೂಜೆಯನ್ನು ಕೊಡುವಂಥದ್ದು. ಈಗ ಯಾರಿಗೆ ಕೊಡುವುದು ಅಂತ ಭೀಷ್ಮಾಚಾರ್ಯರನ್ನು ಯುಧಿಷ್ಠಿರ ಕೇಳಿದ್ದು. ಕೋ ಅಗ್ರ ಪೂಜಾರ್ಹ, ಯಾರು ಈ ಅಗ್ರ ಪೂಜೆಗೆ ಅರ್ಹರು ಅಂತ ಕೇಳಿದ್ದು. ಸೊ ಹೀಗೆ ತಾತ ಪಿತಾಮಹ ಇಲ್ಲಿ ಸಮಸ್ತ ಜನರು ಸೇರಿದ್ದಾರೆ, ಇಡೀ ಪ್ರಪಂಚನೇ ಬಂದುಬಿಟ್ಟಿದೆ. ಬ್ರಹ್ಮರುದ್ರಾದಿಗಳು ಎಲ್ಲ ದೇವತೆಗಳು ಬಂದಿದ್ದಾರೆ, ಎಲ್ಲ ರಾಜರುಗಳು ಬಂದಿದ್ದಾರೆ. ರಾಜಾನ ಏವ ಅಂದರೆ ಸಾಮಾನ್ಯದ ರಾಜರುಗಳಲ್ಲ, ದೊಡ್ಡ ದೊಡ್ಡ ದೇಶದ ರಾಜರುಗಳು ಏವ ಅವರು ಕೂಡ ಚ ಬಂದಿದ್ದಾರೆ, ಅವರು ಬಂದಿದ್ದಾರೆ. ಆಯಿತಾ? ಹೀಗಿರುವಾಗ ಇಡೀ ಪ್ರಪಂಚವೇ ನೆರವೇರಿದೆಯಲ್ಲ ಇಲ್ಲಿ ಎಲ್ಲ ಸಮಾಗಮೆ, ಎಲ್ಲ ಒಟ್ಟಾಗಿದ್ದಾರೆ. ಇಷ್ಟೂ ಜನರಲ್ಲಿ ಅತ್ಯಂತ ಶ್ರೇಷ್ಠರಾದವರಿಗೆ ಅಗ್ರ ಪೂಜೆಯನ್ನು ಕೊಡುವಂಥದ್ದು. ಯಾರಿಗೆ ಕೊಡುವುದು ಪಿತಾಮಹ ಅಂತ ಏನು ಅಷ್ಟು ಕೇಳಿದ್ದಾರೆ. ಹೀಗೆ ಅಷ್ಟಾಗುವಾಗ ಏನು ಹೇಳ್ತಾರೆ ಭೀಷ್ಮಾಚಾರ್ಯರು ನೋಡುವ ವೈಲಾರೆ. ಇತಿ ಪೃಷ್ಟೋ ಬ್ರವೀತ್
ಕೃಷ್ಣಂ ಪೂಜ್ಯತಮಂ ಪ್ರಭಂ. 251ನೇ ಶ್ಲೋಕ. ಈ ರೀತಿ ಪ್ರಶ್ನಿಸಲ್ಪಟ್ಟ ಭೀಷ್ಮಾಚಾರ್ಯರು ನಾರಾಯಣ ಸ್ವರೂಪಿಯಾದ ಶ್ರೀ ಕೃಷ್ಣನನ್ನೇ ಎಲ್ಲರಿಂದಲೂ ಅತಿಶಯವಾಗಿ ಪೂಜಾಹನೆಂದು ಹೇಳಿದರು. ಇನ್ನೊಂದು ಶ್ಲೋಕ ಓದಿ ಬಿಡ್ತೇನೆ. 252ನೇ ಶ್ಲೋಕ. ಯದ್ಯಪ್ಯೇಕಸ್ತ್ರಿಧಾ ವಿಷ್ಣುರ್ವಸಿಷ್ಠ ಭೃಗು ವೃಷ್ಣಿಷು ಪ್ರಾದುರ್ಭೂತಸ್ತಥಾಪ್ಯೇತೆ ನಿರ್ಪಾಹಿ ವ್ಯಾಸರಾಮಯೋಃ ವಿಪ್ರತ್ವಾನ್ನ ವಿರುದ್ಧ್ಯಂತೆ ತತ ಏವ ಚ ಯುಕ್ತತಾಂ ಮನ್ಯಂತೆ ನ ವಿರೋಧಶ್ಚ ತೇಷಾಂ ತತ್ರ ಹಿ ತಾದೃಶಃ. 252 ಮತ್ತೆ ಒಂದೇ ಲೈನು 253ನೇ ಶ್ಲೋಕ. ಈ ರೀತಿ ಪ್ರಶ್ನಿಸಲ್ಪಟ್ಟ ಭೀಷ್ಮಾಚಾರ್ಯರು ನಾರಾಯಣ ಸ್ವರೂಪಿಯಾದ ಕೃಷ್ಣನನ್ನು ಎಲ್ಲರಿಂದಲೂ ಅತಿಶಯವಾಗಿ ಪೂಜಾರನೆಂದು ಹೇಳುತ್ತಾರೆ. ಹಾಗಾದರೆ ಇಲ್ಲಿ ನಾರಾಯಣ ಸ್ವರೂಪಿಯಾದ ವೇದವ್ಯಾಸರು ಪರಶುರಾಮನ್ ಕೂಡ ಇರುತ್ತಿರಲು ಭೀಷ್ಮಾಚಾರ್ಯರು ಏತಕ್ಕಾಗಿ ಶ್ರೀ ಕೃಷ್ಣನನ್ನೇ ಸರ್ವಪೂಜನ್ನಾಗಿ ಹೇಳಿದರೆಂದರೆ, ಯದ್ಯಪಿ ಒಬ್ಬ ವಿಷ್ಣುವೇ ವಸಿಷ್ಠ ಭೃಗುಯಾದವರಲ್ಲಿ 3 ಪ್ರಕಾರವಾಗಿ ಅಂದರೆ ವೇದವ್ಯಾಸ, ಪರಶುರಾಮ, ಶ್ರೀಕೃಷ್ಣನಾಗಿ ಪ್ರಾದುರ್ಭವಿಸಿದ್ದಾನೆ. ಆದರೂ ಈ ರಾಜರು ವೇದವ್ಯಾಸ ಪರಶುರಾಮರಿಗೆ ಬ್ರಾಹ್ಮಣತ್ವವಿದ್ದ ಪ್ರಯುಕ್ತ ಅಂದರೆ ವೇದವ್ಯಾಸ ಪರಶುರಾಮರು ಬ್ರಾಹ್ಮಣರು ಆದುದರಿಂದ ಅವರು ಪೂಜಾರ್ಹರೆಂದು ತಿಳಿದು ವಿರೋಧವನ್ನು ಮಾಡುವುದಿಲ್ಲ. ಬ್ರಾಹ್ಮಣ್ಯವಿದ್ದ ಪ್ರಯುಕ್ತವೇ ಅಗ್ರಪೂಜೆಯಲ್ಲಿ ಯುಕ್ತತ್ವವನ್ನು ತಿಳಿಯುತ್ತಾರೆ. ಆದರೆ ಕೃಷ್ಣನಲ್ಲಿ ಇತ್ಯಾದಿಗಳಿಂದ ಆ ರಾಜರಿಗೆ ಎಂಥ ವಿರೋಧವು ಇದೆಯೋ ಅಂತಹ ಕಲವು ಕೂಡ ಆ ವ್ಯಾಸ ಪರಶುರಾಮ ವಿಷಯದಲ್ಲಿ ಇಲ್ಲ. ಇತಿ ಪೃಷ್ಟೋಬ್ರವೀತ್ ಭೀಷ್ಮಃ ಕೃಷ್ಣಂ ಪೂಜ್ಯತಮಂ ಪ್ರಭುಂ. ಈ ರೀತಿ ಯುಧಿಷ್ಠಿರ ಕೇಳಿದಾಗ ಎಲ್ಲರ ಗಮನ ಭೀಷ್ಮಾಚಾರ್ಯರ ಮೇಲೆ ಅಂತೇಳಿದ ಪಿನ್ ಡ್ರಾಪ್ ಸೈಲೆನ್ಸ್. ಇಡೀ ಅಂದರೆ ಕುತೂಹಲದಲ್ಲಿ ಏನು ಕೇಳಿದ್ದು ಅದು ಗೊತ್ತಾಯಿತು. ಕೇಳಿದ್ದು ಅವ್ರು ಏನು ಹೇಳ್ತಾರಂತ ನೋಡುವ ಅಂತ. ಸೊ ಇಷ್ಟು ಇತಿ ಪೃಷ್ಟೋ ಈ ರೀತಿ ಪೃಷ್ಟ. ಯಾರು? ಭೀಷ್ಮಾಚಾರ್ಯರು ಯುಧಿಷ್ಠಿರನಿಂದ ಪ್ರಶ್ನೆ ಕೇಳಲ್ಪಟ್ಟವರಾಗಿದ್ದಾರೆ. ಪೃಷ್ಟ ಪ್ರಶ್ನೆ ಕೇಳಲ್ಪಟ್ಟವರಾಗಿದ್ದು ಭೀಷ್ಮಾಚಾರ್ಯರು ಅಬ್ರವೀತ್ ಉತ್ತರ ಹೇಳಿದರು. ಭೀಷ್ಮಾಚಾರ್ಯರು ಏನಂತ? ಕೃಷ್ಣಂ ಪೂಜ್ಯತಮಂ ಪ್ರಭುಂ. ಅರೆ ಯುಧಿಷ್ಠಿರ, ಶ್ರೀಕೃಷ್ಣ ಪೂಜ್ಯತಮಂ, ಪೂಜ್ಯತರ, ಪೂಜ್ಯತಮ, ಗುಡ್, ಬೆಟರ್, ಬೆಸ್ಟ್ ಅಂತೇಳಿದರೆ ಎಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠರಾಗಿ ಪೂಜ್ಯರಾಗಿರುವಂತಹ ಶ್ರೀಕೃಷ್ಣ ಪ್ರಭು. ಏನಂತಾರೆ ಪ್ರಭು ಅಂತೇಳಿದರೆ ಅಲ್ಲಿ ಎಲ್ಲಿ ಶರಶಯ್ಯೆಯಲ್ಲಿ ಭೀಷ್ಮಾಚಾರ್ಯರು ಮಲಗಿದ್ದಾಗ ಮಹಾಭಾರತ ಎಲ್ಲ ಮುಗಿದ ಮೇಲೆ, ಇದು ಬಹಳ ಮಹಾಭಾರತದ ಮೊದಲೇ ಆದದ್ದು. ಮಹಾಭಾರತ ಎಲ್ಲ ಏನು ಲಾಸ್ಟಿಗೆ ಭೀಷ್ಮಾಚಾರ್ಯರು ಕೊಂದದ್ದಲ್ವ. ಸೊ ಭೀಷ್ಮಾಚಾರ್ಯರು ಶರಶಯ್ಯಲ್ಲೇ ಮಲಗಿದ್ದಾರೆ. ಆಗ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಹೋಗುದು ಅಲ್ಲಿಗೆ. ಆಗ ಧರ್ಮರಾಜ ಕೇಳಿದ್ದೇನು? ಅರೆ ಪಿತಾಮಹ, ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಏನಂದರೆ ಒಬ್ಬನೇ ದೇವರು ಯಾರು ಅಂತ ಕೇಳಿದಾಗ ಹೇಳ್ತಾರೆ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಸೊ ಹೇಳ್ತಾರೆ ಜಗತ್ಪ್ರಭುಂ ದೇವದೇವಂ ಅನಂತಂ. ಜಗತ್ಪ್ರಭು ಶ್ರೀಕೃಷ್ಣ, ಅವನೇ ನಾರಾಯಣ, ಅವನನ್ನೇ ಪೂಜಿಸು ಯುಧಿಷ್ಠಿರ. ಒಬ್ಬನೇ ದೇವರು, ಉಳಿದವರೆಲ್ಲ ಅವನ ಪರಿವಾರ. ಒಬ್ಬನೇ ದೇವರು ಅಂತ ಹೇಳ್ಕೊಂಡು ಭೀಷ್ಮಾಚಾರ್ಯರಲ್ಲಿ ಹೇಳುವಂಥದ್ದು ಅದೇ ಜಗತ್ಪ್ರಭುಂ ದೇವದೇವಂ. ಇಲ್ಲಿ ಕೂಡ ಅದನ್ನೇ ಹೇಳಿದರು, ಪೂಜ್ಯತಮಂ ಪ್ರಭುಂ ಕೃಷ್ಣಂ ಅಂತ ಹೇಳಿದರೆ ಆ ಜಗತ್ಪ್ರಭು ದೇವದೇವ ಅವನೊಬ್ಬನೇ ದೇವರು, ಅವನೊಬ್ಬನೇ ಸರ್ವಸ್ವತಂತ್ರ ಸರ್ವೋತ್ತಮನಾದ ಭಗವಂತ, ಅವನೇ ಕೃಷ್ಣ. ಕೃಷ್ಣಂ ಪೂಜ್ಯತಮಂ ಪ್ರಭುಂ ಅಂತ ಹೇಳುವಾಗ ಇಡೀ ಸಭೆಗೆ ಕಿವಿ ನೆಟ್ಟಗಾಯಿತು. ಓ ಕೃಷ್ಣ ಭಗವಂತ ಅಂದರೆ ನಾಸ್ತಿ ನಾರಾಯಣ ಸಮಂ ಅಂತ ಈ ಗೋಷ್ಠಿಯಲ್ಲಿ ಈಗಲೇ ನಿರ್ಣಯ ಆಗಿತ್ತು. ನಾರಾಯಣನ ಸಮನೇ ಯಾರಿಲ್ಲ, ನಾರಾಯಣನಿಗಿಂತ ಮಿಗಿಲು ಯಾರಿದ್ದಾರಾ ಅಂತೇಳಿಬಿಟ್ಟು ಆ ನಾರಾಯಣನೇ ಈ ಕೃಷ್ಣ
ಅಂತ ಕೇಳಿದಾಗ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ರಾಜರುಗಳೆಲ್ಲ ಈ ಕೃಷ್ಣ ಅಂತೇಳಿದರೆ ರುಕ್ಮಿಣಿಯನ್ನು ಹಾರಿಸಿಕೊಂಡು ಬಂದದ್ದು, ಅವರ ಜೊತೆಗೆ ಯುದ್ಧ ಮಾಡಿದ್ದು, ಇವ್ರ ಜೊತೆಗೆ ಯುದ್ಧ ಮಾಡಿದ್ದು, ಸಂಹಾರ ಮಾಡಿದ್ದು, ಅಲ್ಲಿ ಅವರಿಗೆ ಮೋಸ ಮಾಡಿದ್ದು, ಇವರಿಗೆ ಮೋಸ ಮಾಡಿದ್ದು, 16,100 ಜನ ಹೆಂಗಸರನ್ನು ಮದುವೆ ಮಾಡಿಕೊಂಡು ಬಂದದ್ದು ಅಂತೇಳ್ಕೊಂಡು ಏನಂತೇಳಿದರೆ ಕೃಷ್ಣ ಅಂತೇಳಿದರೆ ಒಂದು ಮಿಕ್ಸಡ್ ಒಪಿನಿಯನ್ ಅಂತೇಳಿದರೆ ಒಳ್ಳೆಯವನು, ಅವನು ಪೂಜ್ಯನು ಪೂಜ್ಯನು ಅಲ್ಲ ಅಂತ ಹೀಗೆಲ್ಲ ಇತ್ತು ಮನಸ್ಸಿನಲ್ಲಿ. ಈಗ ಜಗತ್ಪ್ರಭು ಭಗವಂತ ಕೃಷ್ಣ ಅಂತ ಭೀಷ್ಮಾಚಾರ್ಯರು ಹೇಳಿದಾಗ ಇಡೀ ಸಭೆ ಅನ್ನುವಂಥದ್ದು ಏನು ಕಿವಿಗೊಟ್ಟು ಕೇಳಿತು. ಹಾಗಾದರೆ ಕೃಷ್ಣ ಭಗವಂತನ ನಾರಾಯಣನ ಅಂತ ಆವಾಗ ಈಗ ಸಂದೇಹ ಬರಲಿಕ್ಕೆ ಶುರುವಾಗ್ತದಲ್ಲ. ಏನಂತೇಳಿದರೆ ಯದ್ಯಪಿ ಏಕಸ್ತ್ರೀಧಾ, ಒಂದೇ ಭಗವಂತ ನಾರಾಯಣ, ಯದ್ಯಪಿ ಅಂದರೆ ಹೀಗಿದ್ದರೂ, ಏಕಃ ತ್ರಿಧಾ, ಏಕಃ ಒಬ್ಬನೇ ಭಗವಂತ, ತ್ರಿಧಾ 3 ರೂಪದಲ್ಲಿ, ಪರಶುರಾಮಾಚಾರ್ಯರು, ವೇದವ್ಯಾಸಾಚಾರ್ಯರು, ಶ್ರೀಕೃಷ್ಣ, ತ್ರಿಧಾ 3 ರೂಪದಲ್ಲಿ, ವಿಷ್ಣು ವಸಿಷ್ಠ ಭೃಗು ವೃಷ್ಣಿಷು, ಆ ವಿಷ್ಣು ಏಕ, ಅವನು ಒಬ್ಬನೇ ಭಗವಂತ, ಸರ್ವಸ್ವತಂತ್ರ, ಅವನು ತ್ರಿಧಾ 3 ರೂಪದಲ್ಲಿ. ಯಾವುದೆಲ್ಲ? ವಸಿಷ್ಠ ಕುಲ ತಿಲಕ ವೇದವ್ಯಾಸರು, ಭೃಗುಕುಲ ತಿಲಕ ಪರಶುರಾಮಾಚಾರ್ಯರು, ವೃಷ್ಣಿ ಅಂತೇಳಿದರೆ ಯಾದವರಲ್ಲಿ ಅದು ವೃಷ್ಣಿ ಅಂತ ಅದು ಪಂಗಡ. ಸೊ ವೃಷ್ಣಿಷು ಅಂದರೆ ವೃಷ್ಣಿ ಕುಲ ತಿಲಕ ಶ್ರೀಕೃಷ್ಣ, ಯಾದವ ಕುಲ ತಿಲಕ ಶ್ರೀಕೃಷ್ಣ. ಹೀಗೆ 3 ರೂಪಗಳಲ್ಲಿ ಭಗವಂತ ನಾರಾಯಣ ಇಲ್ಲಿ ಇದ್ದಾರೆ. ಪ್ರಾದುರ್ಭೂತಃ ತಥಾಪಿ ಏತೆ ನೃಪಾಹಿ ವ್ಯಾಸರಾಮಯೋ. ಈಗ ಅದೇ ಭಗವಂತ ಪ್ರಾದುರ್ಭೂತಃ ಅವತಾರ ಮಾಡಿರೋದು, ಪ್ರಾದುರ್ಭೂತ ಅಂದರೆ ಅವತಾರ ಮಾಡೋದು, ತಥಾಪಿ ಅಂದರೆ ಹಾಗಿದ್ದರೂ, ಏತೇ ನೃಪ ಅಂತೇಳಿದರೆ ಏನು? ಈ ರಾಜರುಗಳಿಗೆ ವ್ಯಾಸರಾಮಯೋಹೋ ಅಂತೇಳಿದರೆ ವೇದವ್ಯಾಸರು ನಾರಾಯಣ ರೂಪ, ಪರಶುರಾಮಾಚಾರ್ಯರು ನಾರಾಯಣನ ರೂಪ, ಅಗ್ರಪೂಜೆ ಕೊಡು ಯುಧಿಷ್ಠಿರ ಅಂತೇಳಿದರೆ ವಿಪ್ರತ್ವಾತ್ ನಾ ವಿರುದ್ಧಂತೆ. ಬ್ರಾಹ್ಮಣರು ತಾನೇ ವೇದವ್ಯಾಸರು ಅಂತೇಳಿದರೆ ಏನು ಅಂತೇಳಿದರೆ ವೇದಗಳನ್ನೇ ಅವರು ಆ ಚಲ್ಲಾಪಿಲ್ಲಿಯಾದ ವೇದಗಳನ್ನೆಲ್ಲ ಒಂದುಗೂಡಿಸಿ ವೇದಗಳನ್ನು 4 ವಿಭಾಗ ಮಾಡಿ ತಮ್ಮ ಋಷಿಗಳನ್ನು ಬಿಟ್ಟು ಅನೇಕ ಶಾಖೆಗಳನ್ನು ಓಪನ್ ಮಾಡಿ ವೇದವನ್ನು ಉದ್ಧಾರ ಮಾಡಿದವರು ವೇದವ್ಯಾಸರು. ಪುರಾಣಗಳನ್ನು 18 ಪುರಾಣಗಳನ್ನು ಬರೆದವರು ಎಲ್ಲರಿಗೂ ಗೊತ್ತಿದೆ. ಏನು? ಬ್ರಾಹ್ಮಣ ಶ್ರೇಷ್ಠರು. ಪರಶುರಾಮಾಚಾರ್ಯರು ಇನ್ನೊಂದು ಬ್ರಾಹ್ಮಣ ಶ್ರೇಷ್ಠ, ಎಲ್ರಿಗೂ ಗೊತ್ತಿದೆ. ಪರಶುರಾಮಾಚಾರ್ಯರು ಜಮದಗ್ನಿ ಋಷಿಗಳು ಹೇಳಿಬಿಟ್ರು, ನಿನ್ನ ಅಮ್ಮ ನನಗೆ ದ್ರೋಹ ಮಾಡಿದ್ದಾರೆ, ಕೊಂದು ಬಿಡು ಅಂತ ಮಗನಿಗೆ. ಆಗ ಪರಶುರಾಮ ಏನು ಮಾಡಿದರು? ಅಮ್ಮನನ್ನೇ ಕೊಂದು ಬಿಟ್ರು ಅಂತ ಪರಶುರಾಮ ಎಲ್ರಿಗೂ ಗೊತ್ತಿದೆ. ಆಮೇಲಿಂದ ಏನಾಯ್ತಂತೆ ಅಂತ ಕತೆ. ಅಮ್ಮನನ್ನೇ ಕೊಂದು ಬಿಟ್ರಂತೆ. ಏನಾಯಿತು ಅಂತ ಕೇಳಿದರೆ ಆವಾಗ ತಂದೆಗೆ ಭಾರಿ ಪ್ರೀತಿ ಆಯಿತು ಮಗನ ಮೇಲೆ. ಹೇಳಿದಾಗೆ ಮಾಡಿದ ಮಗ, ಅತ್ಯಂತ ವಿಧೇಯ. ಹೇಳಿದರು ಮಗನಿಗೆ ಏನು ವರ ಬೇಕು ಅಂತ. ಪರಶುರಾಮಾಚಾರ್ಯ ಕೂಡಲೇ ಹೇಳಿದರು, ನನ್ನ ಅಮ್ಮನನ್ನು ಬದುಕಿಸಿ ಅಂತ. ಅಮ್ಮನನ್ನು ಬದುಕಿಸಿದರು, ಯಾಕೆಂದರೆ ವರ ಕೊಟ್ಟಾಗಿದೆ. ಸೊ ಅಂಥ ಪರಶುರಾಮಾಚಾರ್ಯರು ಅಮ್ಮನನ್ನು ಕೊಂದು ಅಮ್ಮನನ್ನು ಬದುಕಿಸಿದರು ಅದೇ ಕ್ಷಣದಲ್ಲಿ. ಆಮೇಲಿಂದ ಕ್ಷತ್ರಿಯರು, ದುಷ್ಟ ಕ್ಷತ್ರಿಯರ ಸಂಹಾರಕ್ಕೆ 14 ಸಲ ಇಡೀ ಭೂ ಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದವರು ಪರಶುರಾಮಾಚಾರ್ಯರು. ಎಲ್ರಿಗೂ ಗೊತ್ತು ಭಗವಂತನ ಅವತಾರ ಅಂತೇಳಿಯೂ ಗೊತ್ತು, ಬ್ರಾಹ್ಮಣರು. ಆದ್ದರಿಂದ ವೇದವ್ಯಾಸರಿಗೂ ಕೊಡುದಿದ್ದರು, ಪರಶುರಾಮಾಚಾರ್ಯರಿಗೂ ಕೊಡುದಿದ್ದರು, ಯಾರ್ದು ಏನೂ ವಿರೋಧ ಇಲ್ಲ. ವಿಪ್ರತ್ವಾತ್ ಬ್ರಾಹ್ಮಣರಾದ್ದರಿಂದ ನ ವಿರುದ್ಧಂತೆ, ವಿರೋಧ ಮಾಡುವುದಿಲ್ಲ ಯಾರೂ ಕೂಡ. ತತಯೇವಚ ಯುಕ್ತತಾಂ, ಆದ್ದರಿಂದಲೇ ಏನಂತ ಶ್ರೀಕೃಷ್ಣನಿಗೆ ಕೊಡುವ ಅಂತ ಭೀಷ್ಮಾಚಾರ್ಯರು ಹೇಳಿದ್ಯಾಕೆ? ನಾರಾಯಣನ ಇನ್ನೊಂದು ರೂಪ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ, ಇವರೂ ಕೂಡ ಭಗವಂತಂದೇ ರೂಪ ಅಂತ ಗೊತ್ತಾಗಬೇಕಲ್ವ. ಸೊ ನಾರಾಯಣನೇ ಶ್ರೀಕೃಷ್ಣ ಅಂತೇಳಿ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ಒಂದು. ಎರಡನೇದು ವಿರೋಧ ತುಂಬ ಇದೆ. ಯಾಕಂತೇಳಿದ್ರೆ
ಶ್ರೀಕೃಷ್ಣ ದ್ವಾರಕಾದೇಶದ ರಾಜ ಅಷ್ಟೇ ಅಂತ. ಆ ನಂತರ ಒಂದು ಎರಡನೇದ್ದು ಇಷ್ಟೆಲ್ಲ ಕಂಪ್ಲೇಂಟ್ಸ್ ಉಂಟು ಕೃಷ್ಣನ ಮೇಲೆ. ಕೃಷ್ಣ ಅಂತ ಹೇಳಿದರೆ ಸಾಮಾನ್ಯ ಅಲ್ಲ, ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವಂಥ ಕೃಷ್ಣ. ಏನು ಒಂದು ಮುಳ್ಳು ಕಂತಿದರೆ ಅದನ್ನು ಇನ್ನೊಂದು ಮುಳ್ಳಿಂದ ತೆಗೆದು ಬಿಡುವಂಥ ಚಾಣಾಕ್ಷತನ ಇರುವಂಥದ್ದು. ಎದುರುಗಡೆ ನಮಗೆ ಕಾಣ್ತದೆ ಮೋಸ ಮಾಡಿದ್ದು ಅಂತೇಳಿ, ಕೃಷ್ಣ ಮೋಸ ಮಾಡಿದ್ದಲ್ವಾ ಅಂತೇಳಿ. ಆಮೇಲೆ ನೋಡಿದರೆ ಮೋಸ ಮಾಡಿದ್ದು ಯಾಕೆ ಕೃಷ್ಣ ಅಂತೇಳಿದರೆ ಮೋಸಕ್ಕೆ ಮೋಸ ಮಾಡಿದ್ದು ಅಂತೇಳಿದರೆ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕಲ್ವ. ಮೋಸ ಮಾಡಿದವರಿಗೆ ಅವರಿಗೆ ಮೋಸ ಮಾಡಿದ್ರೇ ಅಲ್ವಾ ಸರಿಯಾಗೋದು. ಅದು ಕರೆಕ್ಟೇ, ಅಂದರೆ ಎಲ್ಲ ವಿಚಾರ ಮಾಡಿದರೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹೀಗೆ ತತಯೇವಚ ಯುಕ್ತತಾಂ. ಆದ್ದರಿಂದ ಕೃಷ್ಣನಿಗೆ ಅಗ್ರಪೂಜೆ ಕೊಡಿ ಅಂತ ಹೇಳುವ ಮುಖಾಂತರ ಭೀಷ್ಮಾಚಾರ್ಯರು ಹೇಳಿದರು, ಜಗತ್ಪ್ರಭು ಶ್ರೀಕೃಷ್ಣ ಎದುರುಗಡೆ ಇರುವಾಗ ಇನ್ನೇನಾದರೂ ಯುಧಿಷ್ಠಿರ ಇನ್ಯಾರನ್ನಾದರೂ ಅಲ್ಲಿ ಹುಡುಕಲಿಕ್ಕೆ ಇದೆಯಾ, ಕೃಷ್ಣನಿಗಲ್ವ ಕೊಡಲಿಕ್ಕೆ ಅಂತ. ಸೊ ಮನ್ಯಂತೆ ಯುಕ್ತತಾಂ ಮನ್ಯಂತೆ, ಇಡೀ ಸಭೆ ಮನ್ಯಂತೆ ಒಪ್ಪಲೇಬೇಕು. ಅಂದರೆ ಇಡೀ ಸಭೆ ಒಪ್ಪುವುದು ಮಾತ್ರ ಪ್ರಶ್ನೆ ಅಲ್ಲ, ಇಡೀ ಸಭೆಯಲ್ಲಿ ಅರ್ಥ ಆಗಬೇಕು. ಯಾಕಂದರೆ ಕೃಷ್ಣನನ್ನು ಯಾಕೆ ಕೂರಿಸಿದ್ದು? ಕೃಷ್ಣ ಅಂದರೆ ಕೃಷ್ಣನೇ ಭಗವಂತ, ನಾರಾಯಣನೇ ಕೃಷ್ಣ ಅನ್ನುವಂಥದ್ದು. ಅಂದರೆ ಯಾರನ್ನು ಕುರಿತು ಹೇಳಿದ್ದಾರೋ ನಾಸ್ತಿ ನಾರಾಯಣ ಸಮಂ ಅಂತ ಅವನೇ ಕೃಷ್ಣ. ಅದಕ್ಕೋಸ್ಕರ ನ ವಿರೋಧಶ್ಚ ತೇಷಾಂ. ಈಗ ಸಭೆಯಲ್ಲಿ ಯಾವ ರಾಜರುಗಳು ಕೂಡ ವಿರೋಧ ಮಾಡುವಾಗಿಲ್ಲ. ಭಗವಂತನ ಕೃಷ್ಣ ಭಗವಂತನ ಅಂತ ಏನು ಮಾಡಿದರು, ಮತ್ತೆ ತಲೆಯಲ್ಲಿ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು. ನಾವು ತಿಳ್ಕೊಂಡದ್ದೇನು, ಅಯ್ಯೋ ಕೃಷ್ಣನ ಮೇಲೆ ನಾವು ಏನೆಲ್ಲ ತಿಳ್ಕೊಂಡಿದ್ದೀವಲ್ಲ, ಅದು ಕೃಷ್ಣ ಅಂದರೆ ಭಗವಂತನ. ಸೊ ನ ವಿರೋಧಶ್ಚ ತೇಷಾಂ. ಹಾಗಾದರೆ ಯುಧಿಷ್ಠಿರ ಒಂದು ಪ್ರಶ್ನೆ ಭೀಷ್ಮಾಚಾರ್ಯರಿಗೆ ಮಾಡುವ ಮುಖಾಂತರ ಇಡೀ ಸಭೆಯ ಆ ಆಕರ್ಷಣೆ ಕೃಷ್ಣನ ಮೇಲೆ ಬಂತು. ಎಲ್ಲರೂ ಕೃಷ್ಣನನ್ನು ನೋಡಿ ಕೈ ಮುಗಿಲಿಕ್ಕೆ ಶುರು ಮಾಡಿದರು. ಅಯ್ಯೋ ನಾವೇನೋ ತಿಳ್ಕೊಂಡಿದ್ವಿ, ಕೃಷ್ಣ ನೀನು ಭಗವಂತ ಅಂತ. ಸೊ ಹಾಗೆ ತೇಷಾಂ ತತ್ರ ಹಿ ತಾದೃಶಃ, ಅಂದರೆ ಅಲ್ಲಿ ತಾದೃಶಃ ಅಂತ ಹೇಳಿದರೆ ಎಲ್ಲರಿಗೂ ಈ ರೀತಿಯ ಅಂತ ಹೇಳಿಬಿಟ್ಟು ಏನಾಯಿತು, ಆ ವೈರತ್ವ ಅನ್ನುವಂಥದ್ದು ಹೋಗಬೇಕಲ್ವ ಕೃಷ್ಣನ ಮೇಲೆ. ಆ ವೈರತ್ವ ಅವರು ಇಬ್ಬರ ಮೇಲೆ, ವೇದವ್ಯಾಸರ ಮೇಲೆ, ಪರಶುರಾಮಾಚಾರ್ಯರ ಮೇಲೆ ಒಂದು ವೇಳೆ ಅವರ ಹೆಸರು ಹೇಳಿದರೆ ಯಾರಿಗೂ ವೈರತ್ವ ಇಲ್ಲ. ಆದರೆ ಕೃಷ್ಣನ ಮೇಲೆ ವಿರೋಧ, ವೈರತ್ವ, ಶತ್ರುತ್ವ ಏನೆಲ್ಲ ಇದೆ ಈ ರಾಜರುಗಳಿಗೆ, ಅದು ಹೋಗುವಂತೆ ಮಾಡಲಿಕ್ಕೆ ಯುಧಿಷ್ಠಿರ ಸಫಲನಾದ ಅನ್ನುವಂಥದ್ದು. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆಗ ಭೀಷ್ಮರು ಹೇಳ್ತಾರೆ, ಅರೆ ಯುಧಿಷ್ಠಿರ, ಕೃಷ್ಣನೇ ಸರ್ವರಿಗೂ ಪ್ರಭು, ಪರಮ ಪೂಜ್ಯನೂ ಇದ್ದಾನೆ, ಅಲ್ಲ ಇನ್ಯಾರನ್ನು ಹುಡುಕಲಿಕ್ಕೆ ಏನೂ ಇಲ್ಲಲ್ಲಪ್ಪ ಯುಧಿಷ್ಠಿರ. ಶ್ರೀಕೃಷ್ಣನನ್ನು ಕರೆಯುವುದು, ಕೂರಿಸೋದು ಅಗ್ರಪೂಜೆಗೆ. ಹೀಗೆ ಸಭೆ ಸಮಾರಂಭಗಳಲ್ಲಿ ಗಣ್ಯರನ್ನು ಸತ್ಕರಿಸುವಂಥದ್ದು ಕ್ರಮ. ಸೊ ಅದು ವಿಧಿಯೂ ಕೂಡ, ವೇದ ಕೂಡ ಅದೇ ಹೇಳ್ತದೆ. ಆ ವೇದದ ಪ್ರಕಾರವೇ ಇಲ್ಲಿ ಯಾಗ ನಡೀತಾ ಇದೆ. ಯಜ್ಞ ಯಾಗಗಳಲ್ಲಿ ಇದು ವಿಶೇಷ ಮಹತ್ವದ ಒಂದು ಪೂಜೆ ಇದು. ಸೊ ಹೀಗೆ ಆ ಸಭೆಯಲ್ಲಿ ಈ ಮೊದಲ ಮನ್ನಣೆ ಅಂತ ಹೇಳಿದರೆ ಅಗ್ರ ಪೂಜೆ. ಇಡೀ ಸಭೆಯಲ್ಲಿ ಅಗ್ರ, ಶ್ರೇಷ್ಠ ಅನ್ನುವಂಥದ್ದು ಯಾರಿಗೆ ಸಲ್ಲಬೇಕು ಅನ್ನುವಂಥದ್ದು ಒಂದು ಸಹಜವಾಗಿ ಯುಧಿಷ್ಠಿರನಿಗೆ ಈ ಪ್ರಶ್ನೆ ಉದ್ಭವಿಸಿದೆ ಅಂತ ತಿಳಿಲಿಕ್ಕಾಗುತ್ತೆ. ಹಾಗೆ ಋತ್ವಿಕರಿದ್ದರು, ಗುರುಗಳಿದ್ದರು, ಆಚಾರ್ಯರಿದ್ದರು, ಸ್ನಾತಕರಿದ್ದರು, ರಾಜರುಗಳೆಲ್ಲ ಇದ್ದರು, ಪ್ರಿಯರೆಲ್ಲ ಇದ್ದರು. ಹೀಗೆ ಎಲ್ಲರಲ್ಲಿಯೂ ಅತ್ಯಂತ ಶ್ರೇಷ್ಠರಾದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಹೀಗೆ ಧರ್ಮರಾಜನ ಪ್ರಶ್ನೆಗೆ ಭೀಷ್ಮರು ತತ್ಕ್ಷಣವೇ, ಅಂದರೆ ಯೋಚನೆ ಮಾಡಲಿಕ್ಕೇ ಇಲ್ಲ, ಅರೆ ಎಲ್ಲ ಬಗೆಯಲ್ಲಿಯೂ ಅಗ್ರಪೂಜೆಗೆ ಅರ್ಹನಾದವನು ಪ್ರಭು, ಜಗತ್ಪ್ರಭುಂ, ದೇವದೇವಂ, ಅನಂತಂ, ಪುರುಷೋತ್ತಮನಾದ ಭಗವಂತ ಶ್ರೀಕೃಷ್ಣ ಅಂತ ಉತ್ತರಿಸಿದ್ದು ಅತ್ಯಂತ ಗಮನಾರ್ಹ. ಇಡೀ ಸಭೆ ಅಂತೇಳಿದರೆ ಭೀಷ್ಮಾಚಾರ್ಯರು ಏನು ಹೇಳ್ತಾರಂತ ಕೇಳಿಸಿಕೊಂಡು ಎಲ್ಲ ರಾಜರುಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯ ಒಂದೇ ಸಲಕ್ಕೆ, ಅಯ್ಯೋ ಇದು ಬದಲಾಗಬೇಕು ಅಂದರೆ ಕೃಷ್ಣನೇ ನಾರಾಯಣ, ನಮಗೆ ಗೊತ್ತಿರಲಿಲ್ಲಲ್ಲಪ್ಪ ಅಂತ ತಿಳ್ಕೊಂಡ್ಬಿಟ್ಟು ಹೀಗೆ ಅಂತೇಳಿದರೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು
ಎಲ್ಲರಿಗೂ ಮನದಟ್ಟು ಮಾಡಿಕೊಟ್ಟ ಯುಧಿಷ್ಠಿರ ಎಷ್ಟು ಒಂದು ದೊಡ್ಡ ಒಂದು ರಾಜ ಅಂತ ನೀವು ಯೋಚನೆ ಮಾಡಿ. ಹೀಗೆ ಒಬ್ಬನೇ ವಿಷ್ಣು, ಯದ್ಯಪಿ ಏಕಃ ವಿಷ್ಣು ಅಂದರೆ ಒಬ್ಬನೇ ವಿಷ್ಣು ತ್ರಿಧಾ, 3 ರೂಪಗಳಲ್ಲಿ ವಾಸಿಷ್ಠ ಕೃಷ್ಣ, ಆಮೇಲೆ ಭೃಗು ಕುಲ ತಿಲಕ ಪರಶುರಾಮಾಚಾರ್ಯರು, ವಾಸಿಷ್ಠ ಕೃಷ್ಣ ವೇದವ್ಯಾಸಾಚಾರ್ಯರು, ಹಾಗೆ ವೃಷ್ಣಿ ಕುಲ ತಿಲಕ ಯಾದವ ಕುಲ ತಿಲಕ ವೃಷ್ಣಿ ಕುಲ ತಿಲಕ ಶ್ರೀಕೃಷ್ಣ, ಹೀಗೆ 3 ರೂಪಗಳಿಂದ ಪ್ರಾದುರ್ಭವಿಸಿದ್ದಿರುವಾಗಲೂ ವೇದವ್ಯಾಸರು ಮತ್ತು ಪರಶುರಾಮಾಚಾರ್ಯರು ಬ್ರಾಹ್ಮಣರಾದ್ದರಿಂದ ಯಾವ ರಾಜರ ವಿರೋಧ ಅವರ ಬಗ್ಗೆ ಇರೋದಿಲ್ಲ. ಬದಲಾಗಿ ಕೃಷ್ಣನ ಬಗ್ಗೆ ಅವರಿಗೆ ಪೂರ್ತಿಯಾಗಿ ತಿಳಿದಿಲ್ಲ. ಕೃಷ್ಣನ ಬಗ್ಗೆ ಏನೇನೋ ಯೋಚಿಸಿಕೊಂಡಿದ್ದಾರೆ, ಅದು ತಪ್ಪು. ಕೃಷ್ಣನೇ ನಾರಾಯಣ ಜಗತ್ಪ್ರಭು ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಬೇಕು ಅನ್ನುವಂಥದ್ದು ಕೃಷ್ಣನ ಮೇಲಿನ ವೈರ ವಿರೋಧ ಅದೆಲ್ಲ ಹೋಗಬೇಕು. ಆ ಜಗತ್ತಿನಲ್ಲಿ ಕೃಷ್ಣನ ಆ ಪ್ರಭುತ್ವ ಮತ್ತು ಸರ್ವೋತ್ತಮತ್ವ ಎಲ್ರಿಗೂ ತಿಳಿಯಬೇಕು ಅಂತ ಈ ಪ್ರಶ್ನೆ. ಆ ಸಭೆಯಲ್ಲಿ ವಿಷ್ಣುವಿನ ಪರಶುರಾಮ ವೇದವ್ಯಾಸ ಯಾದವ ಕೃಷ್ಣ ಹೀಗೆ 3 ರೂಪಗಳು ಸರ್ವಪ್ರತ್ಯಕ್ಷವಾಗಿದ್ದರೂ ಭೀಷ್ಮರು ಕೃಷ್ಣ ರೂಪಕ್ಕೆ ಅಗ್ರಪೂಜೆಯನ್ನು ಸೂಚಿಸಲು ಕಾರಣವನ್ನು ಮಧ್ವಾಚಾರ್ಯರು ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಪರಶುರಾಮಾಚಾರ್ಯರಿಗೆ ವೇದವ್ಯಾಸಾಚಾರ್ಯರಿಗೆ ಸೂಚಿಸಲಿಲ್ಲ. ಯಾಕಂತೇಳಿದರೆ ಎಲ್ಲರೂ ಕೂಡ ಅವರನ್ನು ಸಹಜವಾಗಿಯೇ ಬ್ರಾಹ್ಮಣರಾದ್ದರಿಂದ ಅವರನ್ನು ಗೌರವಿಸ್ತಾರೆ. ಸೊ ಅವರಿಗೆ ಪೂಜೆ ಕೊಡುವಾಗಲೂ ಕೂಡ ಏನೊಂದು ಆಕರ್ಷಣೆ ಇರುವುದಿಲ್ಲ, ಅವರಿಗೆ ಕೊಡಬೇಕು, ಕೊಟ್ಟಿದ್ದಾರೆ ಅಂತ. ಕೃಷ್ಣನಿಗೆ ಕೊಟ್ಟು ಕೂರಿಸಿದ ಕೂಡಲೇ ಅಥವಾ ಕೃಷ್ಣನ ಹೆಸರು ಎತ್ತಿದ ಕೂಡಲೇ ಎಲ್ಲರ ಕಿವಿ ನೆಟ್ಟಗಾಗ್ತದೆ, ಕೃಷ್ಣ ಅದು ಹೇಗೆ ಕೃಷ್ಣನನ್ನು ಕರೆದದ್ದು ಅಂತ. ಹೀಗೆ ಪರಶುರಾಮ ವೇದವ್ಯಾಸ ರೂಪಗಳಂತೂ ಶತ್ರುಹನನ ಮಾಡಿದ್ದಾನೆ ಪರಶುರಾಮ, ಹಾಗೆ ಜ್ಞಾನ ಬೋಧನೆ ಮಾಡಿದವರು ವೇದವ್ಯಾಸ ರೂಪರು, ಅಪಾರ ಮನ್ನಣೆ ಕೀರ್ತಿ ಗಳಿಸಿದ್ದ ಈ ರೂಪಗಳು. ಅವರಿಗೆ ಅಗ್ರಪೂಜೆ ಅಂತ ಹೇಳಿದರೆ ಯಾವ ರಾಜರುಗಳದ್ದು ಕೂಡ ವಿರೋಧ ಸಂಭವಿಸುವುದಿಲ್ಲ. ಆದ್ದರಿಂದ ಕೃಷ್ಣನನ್ನೇ ಹೇಳಿದ್ದು ಅಂತ. ಪರಶುರಾಮಾಚಾರ್ಯರು ಹೇಗೆ ಪ್ರಸಿದ್ಧ ಅಂತ ಹೇಳಿದರೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ ಅಂತ 12 ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಅಂತೇಳಿದರೆ ಆ ಪರಶುರಾಮಾಚಾರ್ಯರು, ಆ ಪರಶುರಾಮ ಅಂತ ಹೆಸರು ಕೇಳಿದರೆ ಕೂಡಲೇ ಎಲ್ಲ ಕ್ಷತ್ರಿಯರಿಗೂ ಒಂದು ಸಲಕ್ಕೆ ರೋಮಾಂಚನ ಆಗಿಬಿಡ್ತದೆ, ಭಯ ಆಗಿಬಿಡ್ತದೆ. ಪರಶುರಾಮಾಚಾರ್ಯರು ದೇವರೇಯ, ಅವರನ್ನು ನೋಡುವಾಗಲೇ ಭಯ ಆಗುತ್ತೆ ಅಂತ ಈ ಥರ. ಸೊ ಆಯ್ತಲ್ಲ. ನಂತರ ವೇದವ್ಯಾಸರು ವೇದ ವಿಭಾಗ ಮಾಡಿದವರು, ಬ್ರಹ್ಮಸೂತ್ರ ರಚನೆ ಮಾಡಿದವರು, ಸೊ ವಿಶ್ವ ಮಾನ್ಯತೆ ಗಳಿಸಿದವರು, ಜ್ಞಾನದ ರೂಪ ಅವರು. ಸೊ ಹೀಗೆ ಅಂತೇಳಿದರೆ ಈಗ ಇವರೆಲ್ಲ 2 ಸಾತ್ವಿಕ ರೂಪ ಬ್ರಾಹ್ಮಣರು. ಆದ್ದರಿಂದ ಅವರ ಬಗ್ಗೆ ವಿರೋಧ ಅನ್ನುವಂಥದ್ದು ಏನೂ ಇರಲಿಲ್ಲ. ಸೊ ಹೀಗೆ ನ ವಿರುದ್ಧಂತೆ, ರಾಜರುಗಳೆಲ್ಲ ಅವರ ಹೆಸರಿಗೆ ವಿರೋಧ ಮಾಡುವುದಿಲ್ಲ. ಶ್ರೀಕೃಷ್ಣ ಮಾತ್ರ ಶ್ರೀಕೃಷ್ಣನ ಹೆಸರಿಗೆ ಅವರು ವಿರೋಧ ಮಾಡ್ತಾರೆ, ಮಾಡಬಾರ್ದು. ಸೊ ಭಗವಂತನೇ ಶ್ರೀಕೃಷ್ಣ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಬೇಕು ಅನ್ನುವಂಥದ್ದನ್ನು ಯುಧಿಷ್ಠಿರ ಮತ್ತು ಭೀಷ್ಮಾಚಾರ್ಯರು ಸೇರಿ ಮಾಡಿದ್ದಾರೆ. ಸೊ ಬಹಳ ಒಳ್ಳೆಯ ಪ್ರಸಂಗ ಇದು. ಸೊ ಇವತ್ತಿಗೆ ನಿಲ್ಲಿಸ್ಕೊಳ್ಳೋಣ, ಮತ್ತೆ ಮುಂದುವರಿತಾ ಇದೆ. ಶ್ರೀಕೃಷ್ಣ ಅರ್ಪಣ ಮಸ್ತು.